ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟದ ಪ್ರಭಾವಿ ಮಂತ್ರಿಗಿದೀಗ ಭೂಕಂಟಕ. ಕಾಂಗ್ರೆಸ್ ಪಡೆಯಿಂದಲೇ ಬಂತು ಸ್ಪಷ್ಟವಾದಂಥ ದಾಖಲೆ. ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಅದಾದ ನಂತರ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಪಟ್ಟಕ್ಕೆ ಏರಿಸಿದ ನಂತರ 13 ಸಚಿವರ ಜೊತೆ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಪಡ್ಕೊಂಡ್ರು. ಅದರಲ್ಲೂ ಮುಖ್ಯವಾಗಿ ಈ ಖಾತೆ ಹಂಚಿಕೆ ವಿಚಾರವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ತಾನು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಹೊಂದಲೇಬೇಕೆನ್ನುವಂಥ ಹಠ ಇದ್ರೆ ಅಥವಾ ಆಸೆ ಇದ್ದರೆ, ಮತ್ತೊಂದು ಕಡೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಟ್ಟರೂ ಕೂಡ ಕೃಷ್ಣ ಬೈರೇಗೌಡ ಎನ್ನುವಂಥ ಕ್ಲೀನ್ ಇಮೇಜ್ ಇರುವಂಥ ಒಬ್ಬ ವ್ಯಕ್ತಿ ನನಗೆ ಯಾವುದೇ ಕಾರಣಕ್ಕೂ ಕೂಡ ಬೆಂಗಳೂರು ಅಭಿವೃದ್ಧಿ ಖಾತೆಯಲ್ಲಿ BDA ಮತ್ತು BMRDL ಇಲ್ಲ ಅಂದರೆ ನನಗೆ ಖಾತೆಯೇ ಬೇಡ ಎನ್ನುವಂಥ ಸ್ಪಷ್ಟ ನಿರ್ಧಾರದೊಂದಿಗೆ ಹೈಕಮಾಂಡನ್ನು ಪದೇ ಪದೇ ಮೀಟ್ ಆಗುವಂಥ ಸಂದರ್ಭಕ್ಕೆ ಹೋದರು. ಮತ್ತು ಅದು ಡಿ.ಕೆ. ಶಿವಕುಮಾರ್ ಅವರ ಒಂದು ವರ್ಚಸ್ಸಿಗೆ ಎಲ್ಲೋ ಒಂದು ಕಡೆ ಧಕ್ಕೆ ಬಂದಂತೆ ಆಗಿತ್ತು. 11 ದಿನಗಳ ನಂತರ ಅಧಿಕಾರವನ್ನು ಸ್ವೀಕಾರ ಮಾಡಿದ ನಂತರ ಇದೇ ಕೃಷ್ಣ ಬೈರೇಗೌಡರು ದಾಳಿಗಳ ಮೇಲೆ ದಾಳಿ ಮಾಡಿದ್ರು, ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರು. ಸ್ಪಷ್ಟ ನಿಲುವಿನೊಂದಿಗೆ ನಾನು ಬೆಂಗಳೂರನ್ನ ಕ್ಲೀನ್ ಮಾಡ್ತೇನೆ, ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ತೇನೆ ಅನ್ನುವಂಥ ಹಠಕ್ಕೆ ಬಿದ್ದಂತಿತ್ತು. ಇದು ಎಲ್ಲೋ ಒಂದು ಕಡೆ ಕೃಷ್ಣ ಬೈರೇಗೌಡ ಅವರ ಮೇಲೆ ಬೇರೆಯವರು ಕಣ್ಣಿಟ್ರ ಅಥವಾ ಎಲ್ಲೋ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ವರ್ಚಸ್ಸನ್ನೇ ಮೀರಿ ಬೆಳೀತಾ ಇದ್ದಾರೆ ಎನ್ನುವಂಥ ಒಂದು ದೃಷ್ಟಿ ಬಿತ್ತ ಕೃಷ್ಣ ಬೈರೇಗೌಡ ಅವರ ಮೇಲೆ ಎನ್ನುವಂಥ ಊಹಾಪೋಹ ಸಂದೇಹ ಇದಕ್ಕೆ ಬರ್ತಾ ಇದೆ. ಅದಕ್ಕೆ ಮುಖ್ಯವಾದ ಕಾರಣ ಬೆಂಗಳೂರು ಅಭಿವೃದ್ಧಿ ಪಡಿಸಲಿಕ್ಕೆ ಬೆಂಗಳೂರಿನ ಈ ಫುಟ್ಪಾತ್ ತೆರವು ಕಾರ್ಯಕ್ರಮ ಇದೆಯಲ್ಲ, ಅಥವಾ ಆದೇಶ ಇದೆ, ಸುಪ್ರೀಂ ಕೋರ್ಟ್ನ ಆದೇಶ ಇದೆಯಲ್ಲ, ಅಂದರೆ ಫುಟ್ಪಾತ್ ಡ್ರೈವ್ ಅಥವಾ ಮನುಷ್ಯನಿಗೆ ಓಡಾಡುವ ಹಕ್ಕು ಇದೆಯಲ್ಲ, ನಡೆದಾಡುವ ಹಕ್ಕನ್ನು ಕೊಡಬೇಕೆನ್ನುವಂಥ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡ್ತಾ ಇರುವಂಥ ಇದೇ ಕೃಷ್ಣ ಬೈರೇಗೌಡ ಅವರು ಸುಮಾರು ಬೆಂಗಳೂರಿನಲ್ಲಿರುವಂಥ ರಸ್ತೆಗಳ ಉದ್ದ 18,000 ಕಿಲೋಮೀಟರ್, 18,000 ಕಿಲೋಮೀಟರ್ನಷ್ಟು ಬೆಂಗಳೂರಿನಲ್ಲಿ ರಸ್ತೆ ಇದೆ. ಆ 18,000 ಕಿಲೋಮೀಟರ್ನಲ್ಲಿ ಸರಿಸುಮಾರು %10 ರಸ್ತೆಯನ್ನಾದರೂ ಕ್ಲೀನ್ ಮಾಡಬೇಕು. ಆ ರಸ್ತೆಯಲ್ಲಿ ಜನರಿಗೆ ಓಡಾಡಲಿಕ್ಕೆ ಸರಿಯಾದ ಫುಟ್ಪಾತ್ ಇರಬೇಕೆನ್ನುವಂಥ ಆದೇಶವನ್ನು ಪಡ್ಕೊಂಡಂಥ ಕೃಷ್ಣ ಬೈರೇಗೌಡ ಅವರು ಜುಲೈ 1ರಿಂದ ಬೆಂಗಳೂರಿನ ಈ ಫುಟ್ಪಾತ್ ಒತ್ತುವರಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಕೇವಲ ಬೀದಿ ಬದಿ ವ್ಯಾಪಾರ ಅಲ್ಲ, ಅಂಗಡಿ ಮುಂಗಟ್ಟುಗಳು ಮುಂದ್ಗಡೆ ಹಾಕಿದಂಥದ್ದು, ಬೇರೆ ಬೇರೆ ಅಂಗಡಿಗಳನ್ನ ಹೋಟೆಲ್ಗಳನ್ನ ಟೇಬಲ್ ಮುಂದಿಡುವಂಥದ್ದು, ಜೊತೆಗೆ ಅವರು ತಮಗೆ ತಕ್ಕಂತೆ ಅಲ್ಲಿ ಚಿಕ್ಕ ಪುಟ್ಟ ಕಟ್ಟಡವನ್ನು ಕಟ್ಕೊಳ್ಳುವಂಥದ್ದು, ಚಿಕ್ಕ ಪುಟ್ಟ ವರಾಂಡ ಕಟ್ಕೊಳ್ಳುವಂಥದ್ದು, ಚಿಕ್ಕ ಪುಟ್ಟ ಈ ಮೆಟ್ಟಲು ಕಟ್ಕೊಳ್ಳುವಂಥದ್ದು ಎಲ್ಲವೂ ಕೂಡ ಆಗಿತ್ತು. ಅವೆಲ್ಲವನ್ನು ಕೂಡ ತೆರವು ಮಾಡ್ತಾ ಇದ್ದಾರೆ. ಯಾವ ಲೆವೆಲ್ಗೆ ತೆರವು ಮಾಡ್ತಾರೆ ಇದ್ದಾರಂದ್ರೆ, ನಾನು ಈಗಷ್ಟು ಹೊರಗಿಂದ ಬಂದಾಗ ಮುಂಜಾಗ್ರತಾ ಕ್ರಮವಾಗಿ ಅಂಗಡಿ ಮುಂಗಟ್ಟುಗಳು ತಮ್ಮ ಮೇಲೆ ಹಾಕಿದಂಥ ಸೀಟ್ಗಳು, ತಾವು ಕಟ್ಟಿದಂಥ ಒಂದು ಕಬ್ಬಿಣದ ರಾಡ್ಗಳ ಒಂದು ಸರಳುಗಳು ಎಲ್ಲವೂ ಕೂಡ ಸ್ವಯಂ ಪ್ರೇರಿತವಾಗಿ ತೆರಿತಾ ಇದ್ದಾರೆ. ಒಂದು ವೇಳೆ ತೆರಿಲಿಲ್ಲ ಅಂದರೆ ನಾಳೆ ಬಂದು ಎಲ್ಲವನ್ನು ಕೂಡ ಡೆಮೊಲಿಷ್ ಮಾಡಿಬಿಡ್ತಾರೆ, ಹಾನಿ ಮಾಡ್ತಾರೆ ಅನ್ನುವಂಥ ಕಾರಣಕ್ಕಾಗಿ ವೆಲ್ಡರ್ಗಳನ್ನ ಕರ್ಕೊಂಡು ಬಂದು ಕಟಿಂಗ್ ಮಾಡಿಸ್ಕೊಂಡು ಆ ಒಂದು ಪಾರ್ಟ್ಸ್ಗಳನ್ನ ಸರಿಯಾಗಿ ಇಟ್ಕೊಳ್ತಾ ಇದ್ದಾರೆ. ಇದು ಬೆಂಗಳೂರು ಅಭಿವೃದ್ಧಿ ಖಾತೆ ಹೊಂದಿರುವಂಥ ಕೃಷ್ಣ ಬೈರೇಗೌಡ ಅವರ ನಿಷ್ಠುರವಾದಂಥ ನಿಲುವು ಅಥವಾ ಪಕ್ಕಾ ನಿಲುವು ಅಂತ ಹೇಳ್ಬೋದು. ಇಂಥ ಒಬ್ಬ ವ್ಯಕ್ತಿಯ ಮೇಲೆ ಇದೀಗ ಭೂಕಂಟಕದ ಸುಳಿವು ಹೊತ್ಕೊಂಡಿದೆ. ರಾಜೀನಾಮೆ ಕೊಡ್ತಾರ ಗೊತ್ತಿಲ್ಲ, ಬಿಜೆಪಿಯವರಂತೂ ರಾಜೀನಾಮೆ ಕೇಳ್ತಾ ಇದ್ದಾರೆ. ಮತ್ತು ಒಂದು ಹಂತಕ್ಕೆ ಭೂಕಂಟಕ ಇದೀಗ ಕೃಷ್ಣ ಬೈರೇಗೌಡ ಅವರ ಪಕ್ಕ ಸುಳಿತಾ ಇದೆ. ಯಾರು ಹಾಗಾದ್ರೆ ಇಂಥ ದಾಖಲೆಯನ್ನು ಬಿಡುಗಡೆ ಮಾಡಿದವರು? ಏನಾದರೂ ಕಾಂಗ್ರೆಸ್ನವರೇ ತಮ್ಮ ಪಕ್ಷದಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನು ಬೆಳೀತಾ ಇದ್ದಾರೆ, ನಮಗೆ ಕಂಟಕ ಆಗ್ತಿದೆ, ನಮ್ಮ ವರ್ಚಸ್ ಕುಂದಿಸ್ತಾ ಇದೆ, ಡಿ.ಕೆ. ಶಿವಕುಮಾರ್ ಅವರ ನಂತರ ಮುಖ್ಯಮಂತ್ರಿ ಯಾರಾಗಬಹುದು ಎನ್ನುವಂತಹ ಹಂತ ನೋಡಿ. ಸಿದ್ದರಾಮಯ್ಯನವರ ನಂತರ ಮುಖ್ಯಮಂತ್ರಿ ಯಾರಾಗಬಹುದು ಎನ್ನುವಂಥ ಹಂತಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಹಂತಕ್ಕಿದ್ರು ಕೂಡ ಮತ್ತೊಂದು ಕಡೆ 5 ಹೆಸರು ಬಂದಿತ್ತು. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಹೀಗೆ ಮುನಿಯಪ್ಪ, ಹೀಗೆ ಅನೇಕರ ಹೆಸರು ಕೂಡ ಬಂದಿತ್ತು. ಆದರೆ ಈಗ ಅವರೆಲ್ಲ ಕೂಡ ತೆರೆಯ ಮರೆಗೆ ಸರಿತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ 28ಕ್ಕೂ ಡಿ.ಕೆ. ಶಿವಕುಮಾರ್ 28 ನಂತರವೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಇರ್ತಾರೆ ಎನ್ನುವಂಥ ಹಂತ. ಮತ್ತೊಂದು ಕಡೆ ಬಿ ಕೆ ಹರಿಪ್ರಸಾದ್ ಅವರು ಈಡಿಗ ಸಮುದಾಯ, OBC ಸಮುದಾಯ, ಜೊತೆಗೆ ಸತೀಶ್ ಜಾರಕಿಹೊಳಿ ಇರ್ತಾರ, ಪರಮೇಶ್ವರ್ ಮುನ್ನೆಲೆ ಬರ್ತಾರ. ಎಲ್ಲದರ ನಡುವೆ ಮತ್ತೊಬ್ಬ ರೆಬಲ್ ಅಥವಾ ಮತ್ತೊಬ್ಬ ನಿಷ್ಠುರವಾದಿ, ಮತ್ತೊಬ್ಬ ಕ್ಲೀನ್ ಇಮೇಜ್ ಹೊಂದಿರುವಂಥ ಕೃಷ್ಣ ಬೈರೇಗೌಡರು ಡಿ.ಕೆ. ಶಿವಕುಮಾರ್ ಅವರ ಈ
ಈ ಮುಖ್ಯಮಂತ್ರಿ ಕುರ್ಚಿಯ ಗಾದಿ ಮೇಲೆ ಟವಲ್ ಹಾಕ್ಬಿಟ್ರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಇದೀಗ ಅವರಿಗೆ ಭೂಕಂಟಕ ಮೆತ್ಕೊಳ್ತಾ ಇದು ಈಗ ಚರ್ಚೆ ಆಗ್ತಾ ಇರುವಂಥ ವಿಷಯ. ರಾಷ್ಟ್ರಪತಿಗಳಿಗೆ ಸೇರಿದ ಬರೋಬ್ಬರಿ 100 ಕೋಟಿ ಮೌಲ್ಯದ 37 ಗುಂಟಿ ಜಮೀನನ್ನ ಕಬಳಿಸಿರುವ ಆರೋಪ ಇವ್ರ ಮೇಲಿಲ್ಲ, ಇವರ ಆಪ್ತರಾದಂಥ ಚೇತನ್ ಗೌಡ ಎನ್ನುವಂಥ ಒಬ್ಬ ಆಪ್ತರ ಮೇಲಿದೆ. ಇವರು ಕೂಡ ಕಾರ್ಪೊರೇಟರ್ ಆಗಿದ್ದಂತರು ಈಗ ಮಾಜಿ ಆಗಿದ್ದಾರೆ. ಅಂದರೆ 2013ರಿಂದ 2018 ತನಕ ಕಂದಾಯ ಸಚಿವರಾಗಿದ್ದಾರಲ್ಲ, ಆ ವೇಳೆಗೆ ಇವರ ಒಂದು ಆಪ್ತತೆಯನ್ನು ಬಳಸಿಕೊಂಡು ರಾಷ್ಟ್ರಪತಿಗಳಿಗೆ ಸೇರಿದಂಥ 37 ಗುಂಟೆ ಜಮೀನನ್ನ ಕಬಳಿಸಿದ್ದಾರೆ ಎನ್ನುವಂಥ ಆರೋಪ ಇದೇ ಕೃಷ್ಣ ಬೈರೇಗೌಡ ಅವರ ಆಪ್ತರಾಗಿರುವಂಥ ಚೇತನ್ ಅವರ ಮೇಲಿದೆ, ಚೇತನ್ ಗೌಡರ ಮೇಲಿದೆ. ಹೀಗಾಗಿ ಆ ಆಪ್ತರಿಗೆ ಭೂಮಿ ಕೊಡಿಸಿದಂಥ ಆರೋಪ ಇದೇ ಕೃಷ್ಣ ಬೈರೇಗೌಡರ ಮೇಲಿದೆ ಮತ್ತು ಅದಕ್ಕೆ ಬೇಕಾದಂಥ ದಾಖಲಾತಿ ಎಲ್ಲವೂ ಕೂಡ ಬಿಜೆಪಿಯ ವಕ್ತಾರರು ಅದನ್ನ ಮಾಧ್ಯಮದ ಮುಂದೆ ಬಿಚ್ಚಿಟ್ಟಿದ್ದಾರೆ. ಆದರೆ ಬಿಜೆಪಿ ಕರ್ನಾಟಕ ಕೇಳ್ತಾ ಇರುವಂತಂದ್ರೆ, ಕರ್ನಾಟಕ ಬಿಜೆಪಿ ಕೇಳ್ತಾ ಇರುವಂತಂದ್ರೆ, ಈಗಾಗಲೇ ನೀವು ಎಲ್ಲವನ್ನು ಕೂಡ ಒತ್ತುವರಿ ತೆರವು ಮಾಡ್ತಾ ಇದ್ರಿ, ಎಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಆದೇಶನ ಮಾಡ್ತಾ ಇದ್ರಿ. ಹೌದು, ಎಸ್ ಆಫ್ ಕೋರ್ಸ್ ನಿಮ್ಮ ಆಡಳಿತಕ್ಕೆ ಮೆಚ್ಚುಗೆ ಕೊಡಲೇಬೇಕು. ಆದರೆ ನಿಮ್ಮ ಆಪ್ತರಾಗಿರುವಂಥ ನಿಮ್ಮ ಸಹಾಯದ ಮುಖಾಂತರ ಭೂಮಿ ಕಬಳಿಸಿರುವಂಥ ಆರೋಪ ಕೇಳಿ ಬರ್ತಾರಂಥ ಹಿನ್ನೆಲೆಯಲ್ಲಿ ಇದು ಸುಮ್ಮನೆ ಯಾವುದೋ ಒಂದು ಬೆಟ್ಟ ಕಾಡು ಬೆಂಗಳೂರಿಂದ ಸಾವಿರಾರು ಕಿಲೋಮೀಟರ್ ದೂರ ಇರುವಂಥ 37 ಗುಂಟೆ ಆದರೆ ಅಲ್ಲಿ ಒಂದು 20 ಲಕ್ಷ ಇರ್ತಿತ್ತು, ಒಂದು 10 ಲಕ್ಷ ಇರ್ತಿತ್ತು. ಆದರೆ ಬೆಂಗಳೂರಿನ ಮಧ್ಯ ಭಾಗದಲ್ಲಿ ರಾಷ್ಟ್ರಪತಿಗಳಿಗೆ ಸೇರಿದಂಥ, ಅಂದ್ರೆ ರಾಷ್ಟ್ರಪತಿಗಳಿಗೆ ಅಂದ್ರೆ ಅದು ಅವರ ಒಂದು ಕಟ್ಟಡ, ಇದಕ್ಕೆ ಬೇರೆ ಬೇರೆ ಕೆಲಸಕ್ಕೆ ಇರುತ್ತೆ ಅಂತ ಒಂದು ರಾಷ್ಟ್ರಪತಿಗಳಿಗೆ ಸೇರಿದಂಥ ಜಾಗ 37 ಗುಂಟೆ ಅಂದ್ರೆ 37 ಸೈಟ್, ಒಂದು ಸೈಟಿಗೆ 2 ಕೋಟಿ 3 ಕೋಟಿ ಇರುತ್ತೆ ಬೆಂಗಳೂರಲ್ಲಿ. ಅಂತ ಒಂದು 37 ಗುಂಟೆ ಅಂದ್ರೆ ಬರೋಬ್ಬರಿ 100 ಕೋಟಿ ಮೌಲ್ಯದ ಆಸ್ತಿಯನ್ನ ನೀವು ಅವರಿಗೆ ಬರೆದು ಕೊಟ್ಟಿದ್ರಿ, ಅವರಿಗೆ ಸಿಗುವಂತೆ ಮಾಡಿದ್ರಿ. ಹೀಗಾಗಿ ಕೃಷ್ಣ ಬೈರೇಗೌಡ ಅವರ ಮೇಲೂ ಇದೀಗ ಭೂಕಂಟಕದ ಆರೋಪ ಕೇಳಿ ಬರ್ತಿದೆ. ಅದಕ್ಕೆ ಕೃಷ್ಣ ಬೈರೇಗೌಡ ಕೂಡ ಫುಟ್ಪಾತ್ ತೆರವು ಆದ ನಂತರ ಆ ಫುಟ್ಪಾತ್ ತೆರವು ಮಾಡುವಂತ ಹಂತದಲ್ಲಿ ಜನರು ಯಾವ ತರಹದಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಿದೆ, ಯಾವ ತರಹದಲ್ಲಿ ಬೈತಾ ಇದ್ದಾರೆ ಎಲ್ಲವೂ ಕೂಡ ಮಾಧ್ಯಮದ ಮುಂದೆ ಮಾತನಾಡ್ತಾ, ಎಸ್ ಆಫ್ ಕೋರ್ಸ್ ನಾನು ಮಾಡ್ತಾ ಇರುವಂತದ್ದು ಮನುಷ್ಯರಿಗೆ ನಡೆದಾಡುವ ಹಕ್ಕನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆಯಲ್ಲ, ಅದರ ಭಾಗವಾಗಿ ನಾನು ಮನುಷ್ಯರಿಗೆ ಅಂದ್ರೆ ವ್ಯಕ್ತಿಗಳಿಗೆ ನಡೆದಾಡುವ ಹಕ್ಕನ್ನ ಕೊಡ್ತಾ ಇದ್ದೇನೆ ಹೊರತು ಆದೇಶದ ಪ್ರಕಾರ ಅದನ್ನ ಮಾಡುವಂತ ಹಂತದಲ್ಲಿ ನಾವು ಕಾಲಿಟ್ಟಿದೆ ಹೊರತು ಯಾರ ವಿರುದ್ಧವೂ ಅಲ್ಲ. ಆ ಒಂದು ಹಕ್ಕನ್ನ ಮಾಡುವಂತ ದೃಷ್ಟಿಯಲ್ಲಿ ಅಂದ್ರೆ ಮನುಷ್ಯರಿಗೆ ಫುಟ್ಪಾತ್ ಅಲ್ಲಿ ನಡೆಯದಾಡುವ ಹಕ್ಕು ಕೊಡಿಸುವ ದೃಷ್ಟಿಯಲ್ಲಿ ಯಾರೇ ಅಡ್ಡ ಬಂದರೂ ಕೂಡ, ಅದು ಅಂಗಡಿ ಇರ್ಬೋದು ಅಥವಾ ವ್ಯಾಪಾರಿಗಳಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳಿರ್ಬೋದು, ಯಾರೇ ಬಂದರೂ ಕೂಡ ಅವರನ್ನ ತೆರವು ಮಾಡುವಂತ ಕೆಲಸ ಮಾಡ್ತೀವಿ. ಜೊತೆಗೆ ಆ ಕೃಷ್ಣ ಬೈರೇಗೌಡ ಹೇಳಿದಂತ ಒಂದು ಮಾತಂದ್ರೆ, ನೋಡಿ 18,000 ಕಿಲೋಮೀಟರ್ಗಳಷ್ಟು ರಸ್ತೆ ಇದೆ ಬೆಂಗಳೂರಿನಲ್ಲಿ, ಅಲ್ಲಿ 1500ರಿಂದ 1800 ಕಿಲೋಮೀಟರ್ ಅಷ್ಟು ನಾವು ಒತ್ತುವರಿಯನ್ನ ತೆರವು ಮಾಡ್ತೇವೆ. ಜೊತೆಗೆ ಮುಖ್ಯ ರೋಡನ್ನು ಬಿಟ್ಟು, ಮೇನ್ ರೋಡನ್ನು ಬಿಟ್ಟು ಈ ಕನೆಕ್ಟಿಂಗ್ ರೋಡ್ ಇರುತ್ತಲ್ಲ, ಅಲ್ಲಿ ಬೇಕಾದ್ರೆ ಈ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡಬಹುದು, ಯಾರ ಹೊಟ್ಟೆ ಮೇಲೆ ಕೂಡ ಹೊಡೆಯಲ್ಲ ಎನ್ನುವಂತ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಆದರೆ ಇವರ ಒಂದು ಕಾರ್ಯವೈಖರಿ, ಇವರ ಒಂದು ಆಡಳಿತದ ಬದ್ಧತೆ ಎಲ್ಲವೂ ಕೂಡ ಕಾಂಗ್ರೆಸ್ ಒಳಗಡೆ ಭುಗಿಲಿದ್ದು ಕಾಂಗ್ರೆಸ್ ಒಳಗೇನೆ ಈ ಹೊಟ್ಟೆ ಕಿಚ್ಚು ತರಿಸುವಂತ ಕ್ರಿಯೆ ಆಗ್ತಾ ಇದೆಯಾ? ಹಾಗಾದ್ರೆ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ಬಿಟ್ಟವ್ರು ಯಾರು? ಈ ಡಾಕ್ಯುಮೆಂಟ್ಸ್ ಬಿಟ್ಟಿದ್ರ ಹಿನ್ನೆಲೆಯಲ್ಲಿ ಅಂದ್ರೆ ರಾಷ್ಟ್ರಪತಿಗಳಿಗೆ ಸೇರಿದಂತ 37 ಗುಂಟೆ ಇನ್ ಟರ್ಮ್ಸ್ ಆಫ್ 100 crores ಇದೆಯಲ್ಲ, ಆ ದಾಖಲಾತಿಯನ್ನು ಬಿಟ್ಟವ್ರು ಯಾರು? ಅದು ಕಾಂಗ್ರೆಸ್ ಮೂಲದಿಂದ ಬಂತ ದಾಖಲೆ ಅಥವಾ ಆ ದಾಖಲೆ ಕಾಂಗ್ರೆಸ್ ಮೂಲದವರೇ ಬಿಜೆಪಿ ಕೊಟ್ಟರ ಪ್ರತಿಭಟನೆ ಮಾಡಲಿಕ್ಕೆ? ಎಲ್ಲವೂ ಕೂಡ ಕಾದು ನೋಡಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇದ್ದಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳಿದ. ಈ ನೆಲೆಯಲ್ಲಿ ನಾವು ಇಲ್ಲಿವರೆಗೂ ಮಾಡಿರೋ ಕಾರ್ಯಾಚರಣೆಯಲ್ಲಿ ಸುಮಾರು 1581 ಕಡೆ ಅವರು ಮೆಟ್ಲುಗಳು ಮಾಡ್ಕೊಂಡು ಬಂದಿದ್ದನ್ನ, ರ್ಯಾಂಪ್ ಮಾಡಿದ್ದನ್ನ ತೆರವು ಮಾಡಿದ್ದೇವೆ. ಅದಲ್ಲದೆ ಸುಮಾರು 1800 ಕಡೆ 1790 ಅಂಗಡಿ ಮುಂದ್ಗಡೆ ಶೀಟ್ಗಳು ಹಾಕೊಂಡು ರೋಡ್ ಮೇಲೆ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಕೊಂಡಿದ್ದನ್ನ ತೆಗೆದಿದ್ದೇವೆ. ಅದಲ್ಲದೆ ಸುಮಾರು 2200 ಲೊಕೇಶನ್ ಅಲ್ಲಿ ಬೇರೆ ಬೇರೆ ರೀತಿಯ ಒತ್ತುವರಿಗಳನ್ನ ತೆರವು ಮಾಡಿದ್ದೇವೆ. ಸೊ ನಾವು ಎಲ್ಲವನ್ನೂ ಕೂಡ ಟ್ಯಾಕಲ್ ಮಾಡ್ತಾ ಇದ್ದೇವೆ. ಬರೀ ಬೀದಿ ಬದಿ ವ್ಯಾಪಾರಿಗಳನ್ನ ಏನು ಎತ್ತುವಳಿ ಮಾಡ್ತಾ ಇದ್ದೇವೆ ಅನ್ನೋದು ಸತ್ಯ ಅಲ್ಲ. ಫುಟ್ಪಾತ್ ಮೇಲೆ ಯಾರ್ಯಾರು ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ, 2200 ಕಡೆ ಫುಟ್ಪಾತ್ ಮೇಲೆ ಅವರು ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳನ್ನ ಹಾಕಿದ್ದು,
ಸೈನ್ ಬೋರ್ಡ್ಗಳು ಹಾಕಿದ್ದನ್ನ ತೆಗ್ದಿದ್ದೇವೆ. 1580 ಕಡೆ ರ್ಯಾಂಪ್ಗಳನ್ನ ತೆಗ್ದಿದ್ದೇವೆ, ಮೆಟ್ಲ್ ತೆಗ್ದಿದ್ದೇವೆ. 1790 ಕಡೆ ಶೀಟ್ಗಳು ಹಾಕೊಂಡು ಮುಂದೆ ಬಂದಿದ್ದನ್ನ ತೆಗ್ದಿದ್ದೇವೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಬೀದಿ ಬದಿ ವ್ಯಾಪಾರಿಗಳು ಅಫೆಕ್ಟ್ ಆಗಿರೋರ ಸಂಖ್ಯೆ ಅದಕ್ಕಿಂತ ಕಡಿಮೆನೇ ಇದೆ ಇವೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ. ಹಾಗಾಗಿ ನಾನು ಅವ್ರಿಗೆ ಮನವಿ ಮಾಡಿದ್ದೇನೆ, ಅವರು ಈ ಬೀದಿ ಬದಿ ವ್ಯಾಪಾರಿಗಳ ಕಾನೂನಿದೆ, ಕಾನೂನು ಪ್ರಕಾರವಾಗಿ ನಮಗೆ ID ಕೊಡಬೇಕು, ನಮಗೆ ವ್ಯಾಪಾರ ಮಾಡೋದಕ್ಕೆ ಜಾಗ ನಿಗದಿ ಮಾಡಬೇಕು ಅಂತ ಹೇಳಿದ್ದಾರೆ. ಅವೆಲ್ಲಕ್ಕೂ ಕೂಡ ನಾನು ಇವತ್ತು ಕಮಿಷನರ್ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ತತ್ಕ್ಷಣ ಪ್ರಾವಿಷನಲ್ ಟೌನ್ ವೆಂಡಿಂಗ್ ಕಮಿಟಿ ಅಂತ ಮಾಡಿ ಅದರ ಮುಖಾಂತರ ಬೀದಿ ಬದಿ ವ್ಯಾಪಾರಿಗಳಿಗೆ ಅವರ ಜೀವನ ಬದುಕು ರೂಪಿಸ್ಕೊಳ್ಳೋದಕ್ಕೆ ಏನ್ ಸಹಾಯ ಮಾಡಬೇಕು ಅದನ್ನ ಸಹಾಯ ಮಾಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ನಮ್ಮ ಕಾರ್ಯಾಚರಣೆ ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಅಲ್ಲ, ನಮ್ಮದು ಸುರಕ್ಷಿತ ಪಾದಾಚಾರಿ ಮಾರ್ಗ ಮಾಡೋದಕ್ಕೆ ನಾವು ಮಾಡ್ತಾ ಇದ್ದೇವೆ. ನಾನು ಅವರ ಸಹಕಾರವನ್ನು ಕೇಳಿದ್ದೇವೆ. ಬೆಂಗಳೂರಲ್ಲಿ 15,000 to 18,000 ಕಿಲೋಮೀಟರ್ ರೋಡ್ ಇದೆ. ನಾವು ಟಾರ್ಗೆಟ್ ಮಾಡಿರೋದು 1,500 ಕಿಲೋಮೀಟರ್. 10% ಕೂಡ ನಾವು ಟಾರ್ಗೆಟ್ ಮಾಡಿಲ್ಲ. ಅಲ್ಲಿ ನೀವೇ ಸ್ವಯಂ ಪ್ರೇರಣೆಯಿಂದ ಆ ಜಾಗಗಳನ್ನ, ಮೇನ್ ರೋಡ್ಗಳನ್ನ ಬಿಟ್ಕೊಟ್ಬಿಡಿ. ನೀವೇ ಇಂಟರ್ನಲ್ ರೋಡ್ಸ್ ಅಲ್ಲಿ ಹೋಗಿ ನಾವು ಕೂಡ GBA ವತಿಯಿಂದ ನಿಮ್ ಜೊತೆಗೆ ನಿಂತ್ಕೊಂಡು ನಿಮ್ಗೆ ಆಲ್ಟರ್ನೇಟ್ ಲೊಕೇಶನ್ ಅಲ್ಲಿ ನೀವು ಬದುಕು ರೂಪಿಸ್ಕೊಳ್ಳೋದಿಕ್ಕೆ ನಾವು ಸಹಾಯ ಮಾಡ್ತೀವಿ ಅನ್ನೋ ಮಾತನ್ನ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ. ಅವರ ಸಹಕಾರವನ್ನು ಕೂಡ ನಾನು ಕೋರಿದ್ದೇನೆ. ಸೊ ಇಷ್ಟು ಇವತ್ತು ನಡೆದಂತಹ ಸಭೆಯ ಸಾರಾಂಶ. ಸುಪ್ರೀಂ ಕೋರ್ಟ್ನ ಸೂಚನೆಯಂತೆ ನಾವು ಕಾರ್ಯಾಚರಣೆಯನ್ನ ಮುಂದುವರಿಸಲೇಬೇಕಾಗುತ್ತೆ. ಯಾಕಂದ್ರೆ ಪಾದಾಚಾರಿ ಮಾರ್ಗಗಳಿಗೆ, ಫುಟ್ಪಾತ್ ಅಲ್ಲಿ ಓಡಾಡೋರ್ಗೆ ಅದು ಓಡಾಡುವಂತಹದ್ದು ಸುಪ್ರೀಂ ಕೋರ್ಟ್ ಹೇಳಿದೆ, ಇದು ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ ಅಂತ ಹೇಳಿ. ಅವ್ರಿಗೆ ಫಂಡಮೆಂಟಲ್ ರೈಟ್ ಅನ್ನ ಕೊಡಿಸ್ಕೊಡುವಂತ ಜವಾಬ್ದಾರಿ ಸರ್ಕಾರದ ಮೇಲೆ ನಿಗದಿ ಮಾಡಿದೆ. ಆ ಉದ್ದೇಶದಿಂದ ಬೆಂಗಳೂರು ಸುಧಾರಣೆ ಆಗಬೇಕು. ನೋಡಿ, ಎಲ್ಲಿ ನೀವು ಕೈ ಹಾಕಿದ್ರು ಏನೋ ಒಬ್ಬರಿಗೆ ಅನುಕೂಲ ಆದ್ರೆ ಒಬ್ಬರಿಗೆ ತೊಂದರೆ ಆಗುವಂತಹದ್ದು ವಾತಾವರಣ ಸಮಾಜದಲ್ಲಿ ಇರುತ್ತೆ. ಬೆಂಗಳೂರಲ್ಲಿ ನೀವು ಎಲ್ಲಿ ಕಸ ಸರಿ ಮಾಡಕ್ಕೆ ಕೈ ಹಾಕಿದ್ರೆ ಅಲ್ಲೂ ಕೆಲವ್ರಿಗೆ ತೊಂದರೆ ಆಗತ್ತೆ. ಉದಾಹರಣೆಗೆ ಹೇಳ್ತಾ ಇದ್ದೇನೆ. ಅಥವಾ ನಾಳೆಯಿಂದ ನಾವು ಈಗ ಏನೋ ಬಿಟ್ಬಿಟ್ಟಿರೋ ಗಾಡಿಗಳು, ಏನು ಯಾರೋ ಬೀಡಾಡಿ ಗಾಡಿಗಳು, ಅಬಂಡಂಟ್ ವೆಹಿಕಲ್ಸ್, ಅದನ್ನ ತೆರವು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಬಂದು ಕೆಲವ್ರು ಕೇಳ್ತಾರೆ, ನಾವು ರೋಡ್ ಮೇಲೆ ಗಾಡಿ ಬಿಟ್ರೆ ನಿಮ್ಗೇನ್ರಿ ತೊಂದರೆ ಅಂತ. ಎಲ್ಲದಕ್ಕೂ ಪ್ರಶ್ನೆ ಮಾಡೋರು ಇರ್ತಾರೆ. ಅಲ್ಲಿ ಯಾವುದು ಬೆಂಗಳೂರು ಸುಧಾರಣೆ ಆಗ್ಬೇಕು ಅಂದ್ರೆ ಸಲೀಸಾಗಿ ಯಾವುದೂ ಆಗೋದಿಲ್ಲ. ಕೆಲವು ಕಠಿಣ ತೀರ್ಮಾನ ತಗೊಂಡಾಗ ಅದಕ್ಕೆ ಕೆಲವು ಸಂದರ್ಭದಲ್ಲಿ ಕೆಲವರಿಂದ ಪ್ರತಿರೋಧ ಇರುತ್ತೆ. ಆದ್ರೆ ನಾವು ಏನು ಮಾಡದೆ ಆಟೋಮೆಟಿಕ್ ಆಗಿ ಬೆಂಗಳೂರು ಸುಧಾರಣೆ ಆಗ್ಬೇಕು ಅಂದ್ರೆ ಅದು ಬರೀ ಮ್ಯಾಜಿಕ್ ಅಲ್ಲಿ ಮಾತ್ರ ಸಾಧ್ಯ, ನಿಜ ಜೀವನದಲ್ಲಿ ಸಾಧ್ಯ ಇಲ್ಲ.